ಓಂ ಅಕ್ಷರಾಯ ನಮಃ. ಅಕ್ಷರ ಅನ್ನುವ ನಾಮ 17ನೇ ನಾಮ. 17ನೇ ಬೃಹತಿ ಮಂತ್ರ ಅವಸಾ ದುರೋಣೆ ನದಂ ಯೋ ಯುವತೀನಾಂ ಆ ಮಾತರಾ ಸ್ಥಾಪಯತೆ ಜಿಗತ್ನು ಪತಿಂಬೋ ಅಜ್ಞಾನಾಂ ಅತ ಇನೋಷಿ ಕರ್ವ ಅಂತ ಹೀಗಿದೆ. ಅದಕ್ಕೇನರ್ಥ? ಈ ಅಕ್ಷ ಅಂದ್ರೆ ಎಂದೂ ಅಕ್ಷೀಣವಾದಂಥ ಬೃಹದಾಕಾರದ್ದು. ಉಳಿದ ಲೋಕಗಳಂತೆ ಸಣ್ಣ ಸಣ್ಣದಲ್ಲ. ಅಕ್ಷೀಣೆ ದೊಡ್ಡ ಮಹಾಪರಿಮಾಣವುಳ್ಳಂಥ ಬ್ರಹ್ಮಾಂಡದಲ್ಲಿ ರಮಯತಿ ಎಲ್ಲ ಜನರನ್ನು ಕೂಡ ಆತ ದೇವ ಅಸುರ ಮೊದಲಾದವರು ಎಲ್ಲರನ್ನೂ ಅಲ್ಲಿಟ್ಟು ಸುಖಪಡಿಸ್ತಾನೆ. ಅಕ್ಷ ಅಂದ್ರೆ ಎಂದೂ ಕ್ಷೀಣಿಸಿದವನು, ಅವನ ಜ್ಞಾನ ಪ್ರತಿಭೆಗಳಿಗೆ ಕ್ಷಯವಿಲ್ಲ ಅಂಥ ಅಕ್ಷನೇ ವಾಯು. ಆ ವಾಯುವಿಗೆ ರ ಅಂದ್ರೆ ಸುಖ ಕೊಡುವವನೇ ಈ ಮುಖ್ಯ ಪ್ರಾಣ. ಹೀಗೆ ಪ್ರಾಣಪತಿ ಅಂತ ಅರ್ಥ. ವಾಯುವಿನ ಮೂಲಕ ಭಗವಂತನನ್ನು ಅನುಸಂಧಾನ ಮಾಡುವುದು ಪ್ರತಿಯೊಂದು ನಾಮಕ್ಕೂ ಕೂಡ ವ್ಯಾಖ್ಯಾನ ಮಾಡುವಾಗ ಬಹಳ ಪ್ರಿಯ ಭಗವಂತರಾಯರಿಗೆ. ಮತ್ತೆ ಅಕ್ಷರ ಅಂತಂದ್ರೆ ಅಕ್ಷ ಅಂದ್ರೆ ನಾಶರಹಿತವಾದದ್ದು, ರ ಅಂದ್ರೆ ರಮಣೀಯವಾದದ್ದು, ಸುಂದರವಾದದ್ದು, ಅಂಥ ಗುಣವುಳ್ಳವನು ಅಂತ ಅರ್ಥವನ್ನು ಮಾಡ್ಕೋಬಹುದು. ಮತ್ತೆ ಅಕ್ಷರರಾದವರು ಯಾರು? ನಾಶರಹಿತವಾದ ಶರೀರ ಇದ್ದವರು ಶ್ರೀದೇವಿ ಮತ್ತು ಭೂದೇವಿಯರು, ಲಕ್ಷ್ಮೀದೇವಿಯ 2 ರೂಪಗಳು. ಅಸ್ಯ ವಶೇ ವರ್ತಯತೆ ಇತಿವಾ, ಈ ಅಕ್ಷರ ಶಬ್ದವಾಚ್ಯರಾದ ಲಕ್ಷ್ಮೀದೇವಿಯ 2 ರೂಪಗಳು ಯಾವತ್ತೂ ಇವನಿಗೆ ಅಧೀನವಾಗಿವೆ. ಅವನೇ ಇವರಿಬ್ಬರನ್ನೂ ಕೂಡ ನಾನಾ ಕಾರ್ಯಗಳಲ್ಲಿ ತೊಡಗಿಸಿ ಈ ಜಗತ್ತನ್ನ ಸೃಷ್ಟಿಸಿದ್ದಾನೆ. ಸತ್ವಗುಣದಿಂದ ಶ್ರೀದೇವಿ ಜಗತ್ತನ್ನು ಕಟ್ಟಿ ಹಾಕ್ತಾಳೆ, ದೇವತೆಗಳನ್ನು ಕಟ್ಟಿ ಹಾಕ್ತಾಳೆ. ರಜೋಗುಣದಿಂದ ಭೂದೇವಿ ಮನುಷ್ಯರನ್ನು ಕಟ್ಟಿ ಹಾಕ್ತಾಳೆ. ಮತ್ತೆ ತಮೋಗುಣದಿಂದ ದುರ್ಗಾದೇವಿ ದೈತ್ಯರನ್ನು ಕಟ್ಟಿ ಹಾಕ್ತಾಳೆ ಅಂತ ಗೀತಾ ಪ್ರಸ್ಥಾನ ಹೇಳ್ತದೆ. ಶ್ರೀರ್ ದೇವಬಂಧಿಕಾ ನೃಣಾಂ ಭೂರ್ದೈತ್ಯಾನಾಂ ತಥಾಪರ ಅಂತ. ಶ್ರೀದೇವಿ ದೇವತೆಗಳಿಗೆ ಬಂಧಕಳು, ಭೂಹು ಮರ್ತ್ಯಾನಾಂ, ತಥಾ ದೈತ್ಯಾನಾಂ ಅಪರ, ದೈತ್ಯರಿಗೆ ಅಪರಳು ಅಂದ್ರೆ ದುರ್ಗಾದೇವಿ ಕಟ್ಟಿ ಹಾಕುವಳು, ಬಂಧಿಕಾ ಅಂತ ಹೀಗೆ ಕಂಡು ಬರ್ತದೆ. ಅವ್ರನ್ನೆಲ್ಲ ಆಯಾ ಸ್ಥಾನದಲ್ಲಿ ಇಟ್ಟವನೇ ಈ ಭಗವಂತ. ಅದಕ್ಕಾಗಿ ಅಕ್ಷರರಾದ ಆ ಲಕ್ಷ್ಮೀದೇವಿಯ ರೂಪಗಳನ್ನು ಹೊಂದಿರುವವನು ಇವನಿಂದ, ಈ ಪರಮಾತ್ಮನಿಂದಲೇ. ಮತ್ತೆ ಅಕ್ಷರು ಅಂದ್ರೆ ಅಕ್ಷರ ಅನ್ನೋ ಶಬ್ದವು ಶ್ರೀದೇವಿ ಭೂದೇವಿಯರನ್ನು ಹೇಳ್ತದೆ. ಮತ್ತೆ ಅಕ್ಷ ಅನ್ನೋ ಶಬ್ದವು ಆ ಶ್ರೀದೇವಿ ಭೂದೇವಿಯರನ್ನು ಹೇಳ್ತದೆ. ಅಕ್ಷ ಅನ್ನೋ ಶಬ್ದದಿಂದಲೇ ಶ್ರೀದೇವಿ ಭೂದೇವಿಯರನ್ನು ಹೇಳಿದ್ದಾದ್ಮೇಲೆ ರ ಅನ್ನೋ ಶಬ್ದ ಅವರಿಬ್ಬರ ಜೊತೆಗೆ ವಿಹರಿಸುವವನು. ಅಕ್ಷಾಭ್ಯಾಂ ಕ್ಷಯರಹಿತಾಭ್ಯಾಂ ಶ್ರೀಭೂ ಕಲತ್ರಾಭ್ಯಾಂ, ಅವರಿಬ್ಬರ ಜೊತೆಗೆ ವಿಹರಿಸುವವನು ಅಂತ ಅಲ್ಲಿ ಅರ್ಥ ಕಂಡು ಬರ್ತದೆ. ಹೀಗೆ ಶ್ರೀದೇವಿ ಭೂದೇವಿಯರ ಜೊತೆಗೆ ವಿಹರಿಸುವವನು ಅನ್ನೋ ಅರ್ಥ ಆ ವೇದ ಮಂತ್ರದಲ್ಲಿ ಆ ಮಾತರಾ ಸ್ಥಾಪಯತೆ ಜಿಗತ್ನು ಅಂತ ಈ ಒಂದು ಭಾಗದಿಂದ ವಿಸ್ತೃತವಾಗಿ ವರ್ಣಿತ ಆಗಿದೆ. ಇಬ್ಬರು ತಾಯಂದಿರನ್ನ, ನಮಗೆ ತಾಯಂದಿರು, ಅವನಿಗೆ ಪತ್ನಿಯರು, ಅವರನ್ನ ಸ್ಥಾಪಯಸೆ, ಅದು ಸ್ಥಾಪಯತೆ ಅಲ್ಲ, ನೀನು ಭಗವಂತನೇ ಅವರಿಬ್ಬರನ್ನು ತಾಯಂದಿರನ್ನು ಅವರವರ ಸ್ಥಾನದಲ್ಲಿ ಇರಿಸಿರುವಿ ಅಂತ ಅದರ ಅರ್ಥ. ಹೀಗೆ ಅಕ್ಷರ ಅನ್ನೋ ಶಬ್ದದ ಅರ್ಥ ಮತ್ತೆ ಅದರ ಅರ್ಥವನ್ನು ವಿವರಿಸುವಂತಹ ವೇದ ಮಂತ್ರದ ವ್ಯಾಖ್ಯಾನ ಇದು ಭಗವಂತರಾಯರ ದೃಷ್ಟಿಯಲ್ಲಿ.